ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ವೀಡಿಯೋಸ್ ಮಾಡಿ ಇಟ್ಕೊತಿದ್ದೀನಿ, ಅರ್ಧ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ಅಂಥ ಸಿಚುವೇಶನ್ ಇತ್ತು, ತುಂಬ ಪ್ರಾಬ್ಲಮ್ಸ್ ಇದ್ದು. ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಳೋಕ್ಕಲ್ಲ, ಮಾಡಿರೋ ವೀಡಿಯೋನ ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ. ಅಷ್ಟು ಬೇಜಾರು ಮತ್ತು ಫೀಲಿಂಗ್ಸಲ್ಲಿದ್ವಿ. ಆಮೇಲೆ ಇದು ಹಬ್ಬ ಇತ್ತು. ಹಬ್ಬದ ದಿನ ಗೌರಿ ಪೂಜೆ ಮಾಡಬೇಕಲ್ಲ, ಗೌರಿ ಹಬ್ಬದ ದಿನ ಅದಕ್ಕೋಸ್ಕರನೇ ಬೇಗನೆ ಎದ್ದು ಎಲ್ಲನೂ ಕೆಲಸ ಮಾಡ್ಕೊಳ್ಳೋಣ ಅಂತಿದ್ದೆ. ನೋಡಿದ್ರೆ ಪಾಪು ಬೇರೆ ಇದು ಮಾಡಲಿಲ್ಲ. 4 ಗಂಟೆಗೆ ಎದ್ದಳು, ಮತ್ತೆ ಪಾಪನ ಮಲಗಿಸ್ಕೊಂಡು 4:15ವರೆಗೂ ಇದ್ದೆ. ಎದ್ದು ಆಚೆ ಬಂದು ನೋಡ್ತೀನಿ, ಯಾರೂ ಇಲ್ಲ. ಫುಲ್ಲು ಕತ್ತಲೆ ಆಗ್ಬಿಟ್ಟೈತಿ. ಆವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೇಗನೆ ಪಕ್ಕದ ಮನೆಯವರು ಎಲ್ಲ ಹೋದ್ರು, ಅಂದರೆ ಆಟೋದವರು. ಅವರು ಇದ್ದಂಗೆ ಫಸ್ಟು ಸೀದಾ ತೊಗೊಂಬಂದು ಒಳಗಡೆ ನೀರಿಟ್ಕೊಟ್ಟು, ಯಾಕೆಂದರೆ ಕಸ ಹೊಡೆದ್ಮೇಲೆ ತೊಳೆಯೋಷ್ಟು ಟೈಮ್ ಆಗಿಬಿಡುತ್ತೆ ಅಂತೇಳಿ. ಆಮೇಲೆ ಅದನ್ನೆಲ್ಲ ಕಸ ಹೊಡೆದೆಲ್ಲ ನೆಲ ತೋರಿಸಿ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಡ ಅಂತೇಳ್ಬಿಟ್ಟು ತಂದು ಆಚೆ ಇಟ್ಕೊಂಡೆ. ಏಕೆಂದರೆ ನಮ್ಮ ಪಕ್ಕದ ಮನೆಯವರು ಇದ್ದರು. ಅವ್ರು ಎದ್ದೇಳ್ತಿದ್ದಂಗೆ ಹೋಗಿ ನಾನು ಇದು ತೊಗೊಂಬಂದಿದ್ದು ಸಗಣಿ. ನೋಡಿಲ್ಲ, ಪಕ್ಕದ ಮನೆಯವರು ಎದ್ದಿದ್ರು. ಅಂದರೆ ನಾನು ಅಷ್ಟರೊಳಗೆ ನಾನು ಕಸ ಹೊಡೆದು ನೆಲ ತೊಳೆದು ಆದಮೇಲೆ ಅವ್ರು ಎದ್ದಿತ್ತು. ಅವಾಗ ಹೋಗಿ ಸಗಣಿ ತೊಗೊಂಬಂದಿಲ್ಲ. ಸಗಣಿ ಎಲ್ಲ ಈ ರೂಮ್ಗೆ ಹಾಕ್ಬಿಟ್ಟು ವೀಡಿಯೋ ನೋಡಿದ್ರೆ ಕ್ಲಾರಿಟಿಯಾಗಿ ಬಂದೇ ಇಲ್ಲ. ಏಕೆಂದರೆ ನಾಗರಿರೋದ್ರಿಂದ ಸಗಣಿ ಎಲ್ಲ ಸಾರಿಸ್ಲೇಬೇಕು. ನೆಕ್ಸ್ಟ್ ಡೇ ದಿನ ನಾಗರಿರತ್ತೆ. ಅದಕ್ಕೋಸ್ಕರ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇದು ನಮ್ಮಮ್ಮ ಗೌರಿ ಹಬ್ಬಕ್ಕೆ ನಮ್ಮಮ್ಮ ತೊಗೊಂಡ್ರು ಅಂತ ನನಗೂ ಒಂದು ಸೆಟ್ ತೊಗೊಂಬಂದು ಕೊಟ್ಟಿದ್ರು. ಇದೂ ನಮ್ಮಮ್ಮ ಒಂದು ಸೆಟ್ ಕೊಡಿಸಿದ್ರು ಮುಂಚೆನೇ ಹಬ್ಬಕ್ಕೆ ಅಂತ. ಯಾಕೆಂದರೆ ಅವ್ರು ತಗೊಂಡಿದ್ದೆಲ್ಲ ನನಗೂ ಒಂದೊಂದು ಸೆಟ್ ಕೊಡಿಸ್ತಾರೆ. ಆ ಥರ ಅದೆಲ್ಲ ಆದಮೇಲೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು ಮತ್ತು ಪ್ರಾಬ್ಲಮ್ಸು ಅಲ್ಲಿ ಇಲ್ಲಿ ಓಡಾಡಿ ಸಾಕಾಗ್ಬಿಟ್ಟು ಅವರು ಎದ್ದಿರಲಿಲ್ಲ. ಇವತ್ತು ಗೌರಿ ಪೂಜೆ ಅವ, ನಾಳೆ ನಾಗರಲ್ವ, ನಿಧಾನಕ್ಕೆ ಮಾಡ್ಕೋತೀನಿ, ನೀವು ಇವತ್ತು ಮಾಡ್ಕೊಬಿಡಿ ಅಂತ ಹೇಳಿದರು. ಅದರಿಂದ ನಾನೇ ಮಾಡಿದೆ. ನಾನು ನಮ್ಮ ಮಗಳು ನಾನೆಲ್ಲ ಫುಲ್ಲು ಕೆಲಸ ಎಲ್ಲ ಮುಗೀತು. ಅಷ್ಟರೊಳಗೆ ನನ್ನ ಮಗಳು ಎದ್ಲು ನನಗೆ ಕೆಲಸ ಮಾಡ್ಬೇಕು, ಸ್ನಾನ ಮಾಡ್ಕೊಳಕ್ಕೂ ಬಿಡ್ತಿಲ್ಲ. ಯಾಕೆಂದರೆ ಟೈಮ್ ಹೋಗಿತ್ತು. ನಾನು ಬಾಗಿಲು ಪೂಜೆ ಮಾಡಬೇಕು, ಗೌರಮ್ಮ ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಅವಳು ತುಂಬ ಆಟ ಮಾಡ್ತಿದ್ಲ ಅಂತೇಳಿ, ನೀನು ಪೂಜೆ ಮಾಡಪ್ಪ, ನೀನು ವೀಡಿಯೋ ಮಾಡ್ಕೊಡಪ್ಪ ಅಂತೇಳಿ ಕೊಟ್ಟೆ. ಅದನ್ನೆಲ್ಲ ಇದು ಮಾಡಿಬಿಟ್ಟು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಅವಳನ್ನ ಫ್ರೆಶ್ ಅಪ್ ಮಾಡ್ಕೊಂಡು ಅವಳಿಗೆ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿ ಅಲ್ಲಿಂದ ಬಂದೆ ಬಾಗಿಲು ಪೂಜೆ ಮಾಡ್ಕೊಳ್ಳೋಕ್ಕೆ. ನನ್ನ ಮಗಳಿಗೆ ಕೊಟ್ಟಿದ್ದೆ. ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟಿದ್ದೆ ನೋಡಿ. ತೋರಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಯಾಕೆಂದರೆ ನಾವು ಬಾಗಿಲು ಮೇಲೆ ಇಟ್ಟು ಗೌರಮ್ಮನ ಪೂಜೆ ಮಾಡೋದು. ಅದಕ್ಕೋಸ್ಕರ ನಾನು ಆಚರಣೆ ಮಾಡೋದು ಬಾಗಿಲು ಪೂಜೆ ಎಲ್ಲ ಬೇಗನೆ ಮಾಡಬೇಕಿತ್ತು. ಅದು ಟೈಮಿಂಗ್ಸು. ಮತ್ತು ಅದರಲ್ಲಿ ಬೇರೆ ಊರಿಗೆ ಬೇರೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ಟೈಮ್ ಆಗಿಬಿಡುತ್ತೆ. ಮತ್ತು ನಾನು ಒಬ್ಬಳೇ ಹೆಲ್ಪ್ ಮಾಡ್ಕೊಳ್ಳೋಕ್ಕೆ ಯಾರೂ ಇಲ್ವಾ? ನಮ್ಮಮ್ಮನ ಮನೇಲಾದರೆ ನಾನು ನಮ್ಮಮ್ಮ ನನ್ನ ತಂಗಿ ಆ ಥರ ಹೆಲ್ಪ್ ಮಾಡ್ಕೊಂಡು ಮಾಡ್ತೀವಿ. ಇಲ್ಲಿ ಯಾರೂ ಇಲ್ವ, ನಾನು ಒಬ್ಬಳೇ ಮಾಡ್ಕೋಬೇಕು ಏನಾದ್ರೂ. ಅದಕ್ಕೋಸ್ಕರ ಬೇಗನೆ ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ನೋಡಿಲ್ಲ ಹೆಂಗೆ ಮಾಡಿದೆ ನನ್ನ ಮಗಳು ವೀಡಿಯೋ ಮಾಡಿಕೊಟ್ಟಿದ್ದು ಪಾಪ. ಅದೆಲ್ಲ ಕಡೆಯೂ ನೋಡಿರಿ, ಬೆಳಗ್ಗೆನೇ ಎಲ್ಲ ಕಡೆಯೂ ಸುತ್ತ ವೀಡಿಯೋ ಮಾಡಿದ್ದೆ. ನಾನು ರಂಗೋಲಿ ಹಾಕಿದ್ದೆ, ರಂಗೋಲಿನೂ ಎಲ್ಲ ಅವಳೇ ವೀಡಿಯೋ ಮಾಡಿರೋದು. ನಾನೇನು ಹೇಳಲಿಲ್ಲ. ನಾನು ಇದನ್ನು ಪೂಜೆ ಮಾಡ್ತೀನಿ ನನ್ನ ಮಗಳು, ಅದನ್ನ ವೀಡಿಯೋ ಮಾಡು ಅಂತ ಅಷ್ಟೇ ಹೇಳಿದ್ದು ನಾನು. ಅವಳು ಎಲ್ಲನ ಸುತ್ತ ಎಲ್ಲ ವೀಡಿಯೋ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದ್ಲು ಅಷ್ಟೇ. ಅಮ್ಮ ಸಾಕಾಯ್ತು, ಆಳಮ್ಮ ಅಂತ ಹೇಳ್ಬಿಟ್ಟು ವೀಡಿಯೋ ಫೋನ್ನೇ ಕೊಟ್ಟೋಗ್ಬಿಟ್ರು. ಅಯ್ಯೋ, ಈಗ ವೀಡಿಯೋ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಗನೆ ಪೂಜೆ ಎಲ್ಲ ಮಾಡ್ಕೊಂಡೆ. ನನ್ನ ಗೌರಿ ಹಬ್ಬಕ್ಕೆ ಬಾಗ್ನ ಅಂತ ಡ್ರೆಸ್ಸು ತೊಗೊಂಬಂದಿತ್ತು ನಮ್ಮಮ್ಮ. ನನಗೆ ಡ್ರೆಸ್ ಕಲರ್ ಸಕ್ಕತ್ತಾಗಿತ್ತು. ಡ್ರೆಸ್ಸನ್ನು ವೇರ್ ಮಾಡಿಲ್ಲ, ವೇರ್ ಮಾಡಿದ್ದನ್ನು ತೋರಿಸ್ತೀನಿ. ಯಾಕೆಂದರೆ ಆ ಸಿಚುವೇಶನಲ್ಲಿ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅಂತಲೂ ಇರಲಿಲ್ಲ. ಅಷ್ಟು ಬೇಜಾರು, ಹಬ್ಬ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ. ಹಂಗಾಗಿ ಈ ಥರ ಮಾಡ್ಕೊಂಡಿದ್ವಿ. ಇಲ್ಲ ಅಂದಿದ್ರೆ ಇನ್ನು ಬೇರೆ ಹಬ್ಬ ಯಾವ ಥರ ಆಗಿದ್ರು ನಿಜವಾಗ್ಲೂ ನಾವು ಹಬ್ಬ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಅಂಥ ಪರಿಸ್ಥಿತಿಲಿ ನಾವು ಮಾಡ್ಕೊಳಕ್ಕೆ ಹೋದರೆ ಎಷ್ಟು ಬೇಜಾರಾಗುತ್ತೆ. ಹಾಸ್ಪಿಟಲಲ್ಲಿದ್ದಾರೆ, ಮನೆಯವ್ರು ನೋಡಿದರೆ ನಾವಿಲ್ಲಿ ಹಬ್ಬ ಫಂಕ್ಷನ್ ಅಂತ ಇದು ಮಾಡೋಕ್ಕಾಗಲ್ಲ. ಮತ್ತು ನನಗೆ ಬಾಗಿಲಿಗೆ ನಮ್ಮಮ್ಮ ಅಪ್ಪ ಇದೊಂದು ಬೀರು ಕೊಡಿಸಿದ್ರು. ಬೀರು ಒಂದು ಜೊತೆ ಡ್ರೆಸ್ ತೊಗೊಂಬಂದಿದ್ರು. ಯಾಕೆಂದರೆ ನಾನು ಸ್ಯಾರಿ ಜಾಸ್ತಿ ವೇರ್ ಮಾಡೋಲ್ಲ ಅಂತ ಅವರು ಡ್ರೆಸ್ ತೊಗೊಂಬಂದಿದ್ದು. ಇದು ಹೊಸ ಡ್ರೆಸ್ಸು. ಮತ್ತು ನಾನೇನು ಮಾಡಿದೆ, ನಾನು ಡೈಲಿ ಯೂಸ್ ಚೈನು ಮತ್ತು ಓಲೆ ಇದೆಯಲ್ಲ ಅದನ್ನು ಫಸ್ಟು ಇಟ್ಟು ಮತ್ತು ಹೊಸ ಬಟ್ಟೆ ಇಟ್ಬಿಟ್ಟು ಪೂಜೆ ಮಾಡಿದೆ. ಯಾಕೆಂದರೆ ಯಾವಾಗಲೂ ಪೂಜೆ ನಮಗೆ ಟೈಮ್ ಆಗಿದೆ. ಹಂಗಾರು ಪೂಜೆ ಮುಗಿಸ್ಕೊಂಡೆ. ಇದಕ್ಕೆ ಬೇರೆ ತುಂಬ ಒಡವೆ, ಚೈನು, ಚಿನ್ನ, ಬೆಳ್ಳಿ, ಬಟ್ಟೆ ಎಲ್ಲ ತುಂಬಲಿ ಅಂತ ಅದನ್ನು ಇಟ್ಟು ಓಲೆ ಇಟ್ಕೊಂಡಿದ್ದಲ್ಲ, ಅವನ್ನ ಬಿಚ್ಚಿಟ್ಟು ಡೈಲಿ ಬೇರೆ ಪೂಜೆ ಮಾಡಿದೆ. ಹಿಂಗಾಗಿದೆ. ಈಗ ಊರಿಗೆ ಹೋಗ್ಬೇಕು. ಏಕೆಂದರೆ ಇವತ್ತು ಅಲ್ಲಿ ನಾಗರು ಮಾಡ್ತಾರೆ ಮತ್ತು ಹೊಲ್ದೇವ್ರು ಮಾಡ್ತಾರೆ. ನನ್ನ ಮಗಳು ನೋಡ್ರಿ ಆಟ ಆಡ್ತಿದ್ದಾಳೆ.
ಬನ್ನಿ ಟೈಮ್ ಆಗೈತೆ, ಬೇಗ ಹೋಗೋಣ ಊರಿಗೆ. ಆಮೇಲೆ ಹೊರಡ್ಬೇಕಾದ್ರೆ ಗೊತ್ತಾಯಿತು ಡ್ರೆಸ್ ಹಾಕೋದ್ರೆ ಸರಿ ಆಗುತ್ತೆ, ಇಲ್ಲಾಂದರೆ ಸೀರೆ ಹಾಕಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವಳಿಗೂ ಡ್ರೆಸ್ ಚೇಂಜ್ ಮಾಡಿದೆ, ನಾನು ಡ್ರೆಸ್ ಹೋಗ್ತಾನೆ ರೋಡ್ ಸೈಡೆಲ್ಲ ಮಲ್ಕೊಬಿಟ್ಟು ಹೋಗ್ತಾ ಆಟೋದಲ್ಲೇ. ಆಮೇಲೆ ನೋಡ್ತೀನಿ ಅಲ್ಲಿ ಹಬ್ಬ ಇರೋದ್ರಿಂದ ಯಾವ ಆಟೋನೂ ಇಲ್ಲ. ಆಮೇಲೆ ಮತ್ತೆ ನೆಕ್ಸ್ಟ್ ಸ್ಟಾಪ್ ನಮ್ಮ ಊರು ಬಿಟ್ಟು ಮುಂದಕ್ಕೆ ಅಲ್ಲಿಗೆ ಬಸ್ಸಿಗೆ ಹೋಗಿ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಫೋನ್ ಮಾಡಿ ಅಲ್ಲಿ ನಮ್ಮ ಆಂಟಿ ಕರ್ಕೊಂಡು ಬಿಟ್ಟು, ಇದು ಇಲ್ಲಿ ನಮ್ಮ ದೊಡ್ಡಪ್ಪರೆಲ್ಲ ನಾಗರು ಮಾಡ್ತಾರೆ, ಅಲ್ಲಿಗೆ ಬಂದ್ವಿ ನಾಗರು ಮಾಡೋತ್ರ. ಯಾಕೆಂದರೆ ನಾನು ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು, ಪಲಾರ ಕಲಿಸ್ತಾ ಇದ್ರು ನಾನು ಹೋದಾಗ. ಅಲ್ಲಿ ಪೂಜೆ ನಾವು ಮಾಡ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತು ನಮ್ಮದು ಹೊಲ್ದ ಹತ್ರ ಹೊರಟ್ವಿ. ಏಕೆಂದರೆ ನಾವು ಹೊಲ ದೇವ್ರು ಮಾಡ್ತೀವಿ ನಮ್ಮಮ್ಮರು, ಅದಕ್ಕೆ ನನ್ನ ಮಗಳು ನೋಡಲಿ ಎಷ್ಟು ಲೀಟ್ರ್ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಗಾಡಿ ಓಡಿಸ್ತಿದ್ದಾನೆ, ಅವನ ಹತ್ರ ಬಿಟ್ಬಿಟ್ಟು ಅವಳು ನಾನು ಎಷ್ಟು ಲೀಟ್ರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೆ. ಅವಾಗ ಕಾಣಿಸಿಲ್ಲ ಅಂತ ಸ್ವಲ್ಪ ಝೂಮ್ ಹಾಕಿ ವೀಡಿಯೋ ಮಾಡ್ಕೊತಾ ಇದ್ದೆ. ನಾವು ಕೂತಿದ್ದೀವಿ ಅವಳು ಎಷ್ಟು ಇದ್ದಾಗ ಓಡಿಸ್ತಿದ್ಲು ಗೊತ್ತಾ, ಎಷ್ಟು ಲೀಟ್ರು. ಅಲ್ಲಿಂದ ಎಲ್ಲವನ್ನು ಬರೋ ಅಷ್ಟೊತ್ತಿಗೆ ನಾವು ಅಪ್ಪಾಜಿ ಫುಲ್ಲು ರೆಡಿ ಮಾಡ್ಕೊಬಿಟ್ಟಿದ್ದೆ ಎಲ್ಲದನ್ನ, ಯಾಕೆಂದರೆ ಟೈಮ್ ಬೇರೆ ಆಗಿಬಿಡುತ್ತೆ ಅಂತ. ಈಗ ನಾವು ಬೆಳಗ್ಗೆ ನಮ್ಮಮ್ಮರು ಇವತ್ತು 4 ಗಂಟೆಗೆ ಎದ್ದಾಗ ನಮ್ಮಮ್ಮರು ಎದ್ದು ನನಗೆ ಫೋನ್ ಮಾಡಿರೋದು. ಅವ್ರು ಎದ್ದಿರ್ತಾರೆ ಒಂದು 2:15 3 ಗಂಟೆ ಹಂಗೆ ಎದ್ದಿರ್ತಾರೆ, 2 ಗಂಟೆಗೆ ನಾವು ಅಪ್ಪಾಜಿ ಎದ್ಬಿಟ್ಟಿರುತ್ತೆ. ಆಮೇಲೆ ನಮ್ಮಮ್ಮ 4 ಗಂಟೆಗೆ ನನ್ನ ಎಬ್ಬಿಸಿದ್ದು ಫೋನ್ ಮಾಡಿ, ಇಲ್ಲಾಂದರೆ ನಾನು ಅಷ್ಟು ಬೇಗ ಎದ್ದು ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಯಾಕೆಂದರೆ ಪಾಪನೂ ಎದ್ದಿರ್ತಾಳಲ್ಲ, ಅದಕ್ಕೋಸ್ಕರ ಬೇಗನೆ ಎದ್ದೇಳ್ಬಿಡ್ತೀನಿ. ಆಮೇಲೆ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಗಿ ಎಲ್ಲ ಆಯಿತು. ಆಮೇಲೆ ಇದು ಹಳೇ ಕಾಲದಲ್ಲಿ ಮಾಡೋರು ಚರ್ಪು ಅಂತ ಹೇಳ್ಬಿಟ್ಟು, ಏಕೆಂದರೆ ಹೊಲ್ದೊಳಗೆ ನಾವು ತಂದಿರೋ ಹಣ್ಣು ಅಡಿಕೆ ಐಟಮ್ ಎಲ್ಲ ಏನೇನು ಎಡೆಗೆ ತಂದಿರ್ತೀವಿ ಅದನ್ನೆಲ್ಲ ಕಲಿಸ್ಬಿಟ್ಟು ಅರಿಶಿನ ಕುಂಕುಮ ಹಾಕಿಸ್ದೆ ಎಲ್ಲನೂ ಹಾಕಿ ಅದನ್ನು ಹೋಲಿಸ್ಕೊಂಬಲ್ಕ ಅಂತನೇನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅಷ್ಟು. ಅದನ್ನೆಲ್ಲ ಫುಲ್ಲು ಹೊಲದ ತುಂಬ ಚರ್ಪೆಲ್ಲ ಹಾಕ್ಕೊಬಂದು ಆಮೇಲೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದು. ಯಾಕೆಂದರೆ ಹೊಲ್ದೇವ್ರು ಮಾಡಿದ್ರೆ ನಾವೆಲ್ಲರೂ ಬರ್ತೀವಿ. ಆಮೇಲೆ ಅಲ್ಲಿಂದ ಬಂದು ಫುಲ್ಲು ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಫುಲ್ಲು ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ನನ್ನ ಮಗಳು ನೋಡಿಲ್ಲಿ ಬಾಯಿಲಿ ನನಗೆ ಫೋಟೋ ಹೊಡಿ ಬಾಯಿಲಿ ಅಂತೇಳಿ ಕರಿತಾ ಇದ್ದಾಳೆ. ಯಾಕೆಂದರೆ ಅವಳಿಗೆ ಫೋಟೋ ಹೊಡಿಬೇಕಂತೆ. ಇನ್ನೂ ಬಾ ಅಂತಿದ್ದು, ದೂರದಿಂದ ನೋಡಿದ್ರೆ ಬೇಡ ಇಲ್ಲೇ ಹತ್ರಕ್ಕೆ ಬಾ ಅಂತ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಇವತ್ತು, ಅದಕ್ಕೆ ನನ್ನ ತಂಗಿ ಹೋಗ್ಬಿಟ್ಟು ಮನೆ ಹತ್ರ ಅವ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಾಕ್ಸ್ ಎಲ್ಲ ತೊಗೊಂಬಂದು ನಮ್ಮ ಹಸ್ಬೆಂಡಿಗೆ ಊಟ ಎಲ್ಲ ತುಂಬಿಕೊಟ್ಟು ಅಲ್ಲಿಂದ ನಾನು ತಗೊಂಡು ಹೊರಟೆ. ನನ್ನ ತಂಗಿ ಎಲ್ಲ ತಗೊಂಡು ಹೊರಟಿದ್ಲಲ್ಲ, ಅವಳಿಗೆ ಒಂದು ವೀಡಿಯೋ ಮಾಡಿದೆ. ಅವಳು ನೋಡ್ರಿ ಹೆಂಗೆ ಆಡ್ತಾಳೆ ಈಗ ತಂದ್ಬಂದಿದ್ದೀನಿ ಅಂತಂದು. ಆಮೇಲೆ ಅದನ್ನೆಲ್ಲ ತೊಗೊಂಬಿಟ್ಟು ಸೀದಾ ನಾವಪ್ಪ ಕರ್ಕೊಬಂದ್ರೆ, ಯಾಕೆಂದರೆ ತಗೋವಾಗ ಮಂಗಳವಾರ, ಅದಕ್ಕೋಸ್ಕರ ಮನೆ ಹತ್ರ ಹೋಗ್ಲಿಲ್ವ, ಅದಕ್ಕೆ ಹೊಲ್ದ ಹತ್ರದಿಂದ ಹಿಂಗೆ ಬಂದ್ವಿ. ಜೈ ಆಂಜನೇಯ. ಫುಲ್ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ಸ್.